ನಾನೇ ಯಾಕೆ ಅಡ್ಜಸ್ಟ್ ಮಾಡ್ಕೋಬೇಕು? ಪ್ರತಿ ಸತಿ ನಾನೇ ಯಾಕೆ ಬೆಂಡ್ ಆಗಬೇಕು? ಪ್ರತಿ ಸತಿ ನಾನೇ ಫೋನ್ ಮಾಡಬೇಕು? ಭಾಳ ಸಲ ನಾವು ಹೇಳೋದನ್ನ ಕೇಳ್ತೀವಿ. ನಾನೇ ಯಾಕೆ ಅಡ್ಜಸ್ಟ್ ಮಾಡ್ಕೋಬೇಕು? ಪ್ರತಿ ಸತಿ ನಾನೇ ಯಾಕೆ ಬೆಂಡ್ ಆಗಬೇಕು? ಪ್ರತಿ ಸತಿ ನಾನೇ ಫೋನ್ ಮಾಡಬೇಕು? ಈ ಥರ ಹೇಳಿರ್ತೀವಿ ಅಲ್ವಾ? ಸ್ನೇಹಿತರೆ, ಜೀವನ ಬಹಳ ಸುಂದರವಾಗಿದೆ, ಬಹಳ ಚೆನ್ನಾಗಿದೆ. ಈಗ ಯೋಚನೆ ಮಾಡಿ, ನಮ್ಮ ಜೀವನ ಬಹಳ ಸುಂದರವಾಗಿರಬೇಕು, ಆನಂದಕರವಾಗಿರಬೇಕು, ಮತ್ತು ನಾವು ಆರೋಗ್ಯವಾಗಿರಬೇಕು. ಇದು ನಿಮ್ಮ ಆಯ್ಕೆ ಆಗಿದ್ದರೆ ಒಮ್ಮೆ ಯೋಚನೆ ಮಾಡಿ, ನಾನೇ ಯಾಕೆ ಫೋನ್ ಮಾಡಬೇಕು? ತಪ್ಪು ಅವ್ರದ್ದಿದೆಯಲ್ಲ. ಹೀಗಂತ ಕೂತ್ಕೊಂಡ್ರೆ ಆ ಸಂಬಂಧ ಉಳಿಯೋದೇ ಇಲ್ಲ. ನಮಗೆ ಸಂಬಂಧ ಬೇಕು, ನಮಗೆ ಖುಷಿ ಬೇಕು, ನಮಗೆ ಆರೋಗ್ಯ ಬೇಕು. ನಾನು ಅದಕ್ಕೋಸ್ಕರ ಫೋನ್ ಮಾಡ್ತೀನಿ. ಪ್ರತಿ ಸತಿ ನಾನೇ ಅಡ್ಜಸ್ಟ್ ಮಾಡ್ಕೋಬೇಕಾ? ಆ ಅಡ್ಜಸ್ಟ್ ಮಾಡ್ಕೊಳೋಂಥ ಶಕ್ತಿನ ಭಗವಂತ ನನಗೆ ಕೊಟ್ಟಿದ್ದಾನೆ, ಅವ್ರಿಗೆ ಕೊಟ್ಟಿಲ್ಲ. ಪ್ರತಿ ಸತಿ ನಾನೇ ಬೆಂಡ್ ಆಗಬೇಕಾ? ಈ ರೀತಿ ಲೆಕ್ಕಾಚಾರ ಆಗಬಾರ್ದು. ಸಂಬಂಧಗಳಲ್ಲಿ ಬುದ್ಧಿವಂತಿಕೆ ತುಂಬ ಕೆಟ್ಟದ್ದು. ಲೆಕ್ಕಾಚಾರ ಹಾಕೋದು ಬಿಡೋಣ. ಭಗವಂತ ನಮಗೆ ಶಕ್ತಿ ಕೊಟ್ಟಿದ್ದಾನೆ, ಒಂದು ಒಳ್ಳೆ ಸಂಸ್ಕಾರ ಕೊಟ್ಟಿದ್ದಾನೆ. ಆ ಶಕ್ತಿ, ಆ ಸಂಸ್ಕಾರನ ಬಳಕೆ ಮಾಡ್ಕೊಳ್ಳೋಣ. ಅದನ್ನು, ಆ ಶಕ್ತಿನ ಅವರಿಗೆ ತಾಳ್ಮೆ, ಶಕ್ತಿ, ಸಹನೆ ಅವ್ರಿಗೆ ಕೊಡಲಿಲ್ಲ, ನಮಗಂತೂ ಕೊಟ್ಟಿದ್ದಾನಲ್ಲ, ಅದನ್ನು ಉಪಯೋಗ ಮಾಡಿಕೊಂಡು ಎಲ್ಲ ಸಂಬಂಧಗಳನ್ನು ಚೆನ್ನಾಗಿ ಇಟ್ಕೊಳ್ಳೋಣ. ನಾವು ಖುಷಿಯಾಗಿರ್ತೀವಿ. ಲೈಫ್ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿರುತ್ತೆ.